ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಒಂದು ಸುಂದರ, ಅರ್ಥಪೂರ್ಣ ಮತ್ತು ಶಾಶ್ವತತೆಯ ಸಂಕೇತವಾದ ಹೂ, ನಿತ್ಯಪುಷ್ಪ. ಹೆಸರು ಕೇರೋದಕ್ಕೆ ಸಾಮಾನ್ಯ ಹೂ ಅನ್ಸ್ತಾದ್ರೂ ಇದರ ಹಿಂದೆ ಅಚ್ಚರಿಗೊಳಿಸುವ ಇತಿಹಾಸ, ಉಪಯೋಗಗಳು ಮತ್ತು ಆಧ್ಯಾತ್ಮಿಕ ಅರ್ಥ ಇದೆ. ಏಕೆ ಈ ಹೂವನ್ನು ನಿತ್ಯಪುಷ್ಪ ಎಂದಿದ್ದಾರೆ? ಇದರ ಬಣ್ಣ ಏಕೆ ಬಾಡದೆ ಉಳಿಯುತ್ತದೆ? ಏಕೆ ಇದನ್ನು ಪವಿತ್ರ ಹೂ ಎಂದು ಕರೆಯುತ್ತಾರೆ? ಈ ಎಲ್ಲ ಪ್ರಶ್ನೆಗಳ ಉತ್ತರ ನಮ್ಮ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಇಂಗ್ಲಿಷ್ನಲ್ಲಿ ಇದನ್ನ ಗ್ಲೋಬ್ ಅಮರಾಂತ್ ಅಥವಾ ಏರ್ ಲಾಸ್ಟಿಂಗ್ ಫ್ಲವರ್ ಎಂದು ಕರೀತಾರೆ. ವೈಜ್ಞಾನಿಕ ಹೆಸರು ಗಾಂಫ್ರೇನಾ ಗ್ಲೋಬೋಸಾ. ಈ ಹೂವಿನ ವಿಶೇಷತೆ, ಒಮ್ಮೆ ಅರಳಿದ ಮೇಲೆ ಇದು ಬಾಡುವುದೇ ಇಲ್ಲ. ಒಣಗಿದ್ರೂ ಕೂಡ ಬಣ್ಣ ಮತ್ತು ಆಕಾರ ಕಳೆದುಕೊಳ್ಳದೆ ಸುಂದರವಾಗಿಯೇ ಉಳಿಯುತ್ತದೆ. ಈ ಗುಣದ ಕಾರಣಕ್ಕೆ ಇದಕ್ಕೆ ನಿತ್ಯ ಪ್ಲಸ್ ಪುಷ್ಪ ಎಂಬ ಹೆಸರು ಬಂತು. ಬಹಳ ಜನರಿಗೆ ಇದು ಭಾರತೀಯ ಹೂ ಎಂದೇ ಅನ್ಸುತ್ತೆ. ಆದರೆ ನಿತ್ಯ ಪುಷ್ಪದ ಮೂಲ ಮಧ್ಯ ಅಮೆರಿಕ, ವಿಶೇಷವಾಗಿ ಗ್ವಾಟಮಾಲಾ ಮತ್ತು ಪನಾಮಾ ಪ್ರದೇಶಗಳು. ಅಲ್ಲಿ ಇದರ ಆರೋಗ್ಯಕಾರಿ ಗುಣಗಳು ಜನಪ್ರಿಯವಾಗಿದ್ದವು. ನಂತರ ಇದು ಏಷ್ಯಾಕ್ಕೆ, ವಿಶೇಷವಾಗಿ ಭಾರತ, ಥೈಲ್ಯಾಂಡ್, ಚೀನಾ ಮತ್ತು ಜಪಾನ್ ದೇಶಗಳಿಗೆ ವ್ಯಾಪಿಸಿತು. ಭಾರತಕ್ಕೆ ಬಂದ ನಂತರ ಮನುಷ್ಯರು ಇದರ ಮೇಲೆ ಮಾಡಿದ ಅಧ್ಯಯನ ಮತ್ತು ಜನಪದ ನಂಬಿಕೆಗಳಿಂದಾಗಿ ಇದು ಪವಿತ್ರ ಹೂ ಎಂಬ ಸ್ಥಾನ ಪಡೆದಿತು. ಪುರಾತನ ಕಾಲದಲ್ಲಿ ಅರಮನೆ ಅಲಂಕಾರ, ವಧು-ವರರ ಮದುವೆಯ ಜಡೆ ಅಲಂಕಾರ, ಹಬ್ಬ ಹರಿದಿನದ ಶ್ರೀಮಂತ ಮನೆಗಳ ಅಲಂಕಾರ, ಇವುಗಳಿಗೆ ನಿತ್ಯ ಪುಷ್ಪ ಮುಖ್ಯ ಆಯ್ಕೆಯಾಗಿತ್ತು. ನಿತ್ಯ ಪುಷ್ಪ ಗಿಡವು ಬಹಳ ಬಲಿಷ್ಠ. ಮಟ್ಟಿಗಟ್ಟಿನ ಮಣ್ಣು, ಬಿಸಿಲು, ಮಳೆ ಎಲ್ಲವನ್ನೂ ಸಹಿಸುತ್ತದೆ. ನೀರು ಕಡಿಮೆ ಸಿಕ್ಕರೂ ಬದುಕುತ್ತದೆ, ಕಾಳಜಿ ಕಡಿಮೆ ಬೇಕು. ಒಂದೇ ಗಿಡದಲ್ಲಿ ನೂರಾರು ಹೂಗಳು ಅರಳುತ್ತವೆ. ಹೀಗಾಗಿ ಇದನ್ನು ಬಿಗಿನರ್ ಫ್ರೆಂಡ್ಲಿ ಗಾರ್ಡನ್ ಪ್ಲಾಂಟ್ ಅಂತಾರೆ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ನಿತ್ಯ ಪುಷ್ಪವನ್ನ ಪವಿತ್ರ ಹೂ ಎಂದು ನೋಡುತ್ತಾರೆ. ಕಾರಣಗಳು: ಹೂ ಎಂದಿಗೂ ಬಾಡದಿರುವುದರಿಂದ, ಶಾಶ್ವತತೆಯ ಸಂಕೇತ, ದೀರ್ಘಾಯುಷ್ಯ, ಶಾಂತಿ ಹಾಗೂ ಸಮೃದ್ಧಿಯ ಪ್ರತೀಕ. ದೇವರ ಅಲಂಕಾರದಲ್ಲಿ ಬಳಸಿದರೆ ಧನ, ದೈವಿಕ ಶಕ್ತಿ, ಸ್ಥಿರತೆ ಬರುವುದೆಂದು ಜನಪದ ನಂಬಿಕೆ. ಸ್ತ್ರೀಯರ ಸೀರೆ, ಜಡೆ ಅಲಂಕಾರ, ಹಬ್ಬದ ದಿನಗಳ ಹೂಮಾಲೆ, ಪೂಜಾ ಮಂದಿರ ಅಲಂಕಾರಗಳಲ್ಲಿ ಇದಕ್ಕೆ ವಿಶೇಷ ಸ್ಥಾನ. ಹೀಗಾಗಿ ಸ್ನೇಹಿತರೆ, ನಿತ್ಯ ಪುಷ್ಪ ಒಂದು ಸಾಮಾನ್ಯ ಹೂವಲ್ಲ. ಇದು ಸೌಂದರ್ಯ, ಶಾಶ್ವತತೆ, ಪವಿತ್ರತೆ ಮತ್ತು ದೀರ್ಘಾಯುಷ್ಯದ ಸಂಕೇತ. ಒಮ್ಮೆ ಕಿತ್ತು ಒಣಗಿಸಿದ್ರೂ ವರ್ಷಗಳವರೆಗೆ ನಗುತ್ತಾ ಇರುವ ಈ ಹೂ ನಮಗೆ ಒಂದು ಸುಂದರ ಮೌಲ್ಯ ಕಲಿಸುತ್ತದೆ. ಬಾಳಿನಲ್ಲಿ ಯಾವ ಪರಿಸ್ಥಿತಿಯಲ್ಲಾದರೂ ಬಣ್ಣ ಕಳೆದುಕೊಳ್ಳಬೇಡಿ. ನಿಮ್ಮ ಮೌಲ್ಯ ಮತ್ತು ಸೌಂದರ್ಯ ಶಾಶ್ವತವಾಗಿರಲಿ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.